ಓ ಎಲ್ಲಿ ಹೊಂಟೋಗಿದ್ರಿ? ಏನು ಪತ್ತೆನೇ ಐತಿದ್ದಿಲ್ಲ. ಅಯ್ಯೋ ಊರಿಗೆ ಹೋಗಿದ್ದೆ ಕಣವ. ಚೆನ್ನಾಗಿದೀಯಾ? ಅಯ್ಯೋ ನಮ್ದು ಏನು ಚಂದ. ಎಲ್ಲಿ ಏನು ಪತ್ತೆನೇ ಐತಿದ್ದಿಲ್ಲ. ಬಂದಿದೆ ಹಂಗೂ ಮನೆತಕ್ಕೆ. ಪತ್ತೆನೇ ಐತಿಲ್ವಲ್ಲ. ಅದೇ ಊರಿಗೆ ಹೋಗಿದ್ದೆ ಅಂತ ಹೇಳದ್ನಲ್ಲ. ಊರಿಗೆ ಹೋಗಿದ್ದೆ. ಯಾಕೋ ನಮ್ಮ ಅವ್ವನು ನಮ್ಮ ಅಪ್ಪನ ನೋಡಿ ಭಾಳ ದಿವಸ ಆಗೋಗಿತ್ತು. ಅದಲ್ದನೆಯ ಅದೇನೋ ಮೀನು ಸಾರು ಮಾಡ್ಕೊಂಡು ಫೋನ್ ಮಾಡಿದರು. ಮೀನು ಸಾರು ಮಾಡೀನಿ, ಮೀನು ತಗೊಂಡಿನಿ, ಬಾ 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 ಅನ್ಕೊಂಡು ಅದಕ್ಕೆ ಹೋಗಿ ನೋಡ್ಕೊಂಡು ಬರೋದ ಅನ್ಕೊಂಡಂಗೆ ಹೋಗಿದೆ. ಚೆನ್ನಾಗಿದಾರ ಇನ್ನು ಅಮ್ಮನವೇ? ಹ್ಞೂ ಚೆನ್ನಾಗವ್ರೆ ಚೆನ್ನಾಗವ್ರೆ. ಇನ್ನೇನು ಬಂದಿದ್ಲ ನವ್ಯ? ಹ್ಞೂ ಬಂದಿದ್ಲು ಬಂದು ಇದ್ಬಿಟ್ಟು ಹೋದ್ಲಲ್ಲ 3 ದಿವಸವ. ಕೇಳ್ಬೇಕಾಗಿತ್ತು ನೀವು ಯಾಕೆ ಏನು ಅಂತವ. ಅಯ್ಯೋ ಹೇಳ್ಬಿಟ್ಟಳ ಮಿನಿಸ್ಟ್ರು ಮಗಳು. ಹೇಳ್ತೀರಿ ಮಾತಾಡಿದ್ರೆ ನೀವು ಬೇಜಾರು ಮಾಡ್ಕೊಂಡಿರಿ ನೋಡು. ಹಿಂಗೆ ಮಾತಾಡ್ತಾಳಲ್ಲ ನಮ್ಮ ಮೊಮ್ಮಗಳಿಗೆ ಅಂತವ. ಅಯ್ಯ ಅವಳೆ ಮೊಮ್ಮಗಳು ನನಗೆ ಇದೊಳೆ ಸರಿ ಆಯಿತು. ಅವ್ರಿಗೂ ನಮಗೂ ಯಾವ ಸಮಾಧಾನವಿಲ್ಲ. ಹಂಗೆ ಅನ್ನೇ ಬೇಡ ನೀನು. ಹಂಗನ್ನೋದಾಗಿದ್ದು ನಾನೇ ನೀನು ಕೊಟ್ಟು ಮಾತಾಡಕ್ಕೆ ಬರ್ತಿದ್ದೆ. ಅವರು ಮನೆ ಜನಗಳು ಬುದ್ಧಿ ನನಗೆ ಹಿಡಿಯಕ್ಕಿಲ್ಲ. ನಮ್ಮ ಅಕ್ಕನ ಬುದ್ಧಿನೇ ನನಗೆ ಹಿಡಿಯಕ್ಕಿಲ್ಲ ಅಂತ ನಾನು ಹೇಳ್ತೀನಿ ತಾನೆ ನಿಮಗೆ. ಅಲಕ್ಕನಕ ನಾವು ತಪ್ಪಾಗಿರ್ಬೇಕಾದ್ರೆ ಮಕ್ಕೋಗಿರಿ ಉಗಿಸ್ಕೊತೀನಿ. ನಾವು ಎಷ್ಟು ದಿವಸ ಅಂತ ತಡೆಯಬೇಕ? ಯಾವ ಕಾರ್ಯಕ್ಕೋಲಿ ಯಾವ ಕಟ್ನೆಕೋಲಿ ಎಲ್ಲಿಗೋಗ್ಲಿ ಓಸಿ ಜೀವ ತೆಗಿಯಕ್ಕಿಲ್ಲ ಕನಕ ಜನಗಳು. ಏನು ಏನು ಸಿಹಿ ಸುದ್ದಿನ ಹೇಳಿವಲ್ಲ. ಏನು ಎಷ್ಟು ಮಕ್ಕಳು ಏನು ಗೊತ್ತಿರೋರು ಸುಧಾ ಮಕ್ಕಳಿಲ್ಲ ಅಂತ ಗೊತ್ತಿರೋರು ರೇಗಿಸ್ಬೇಕು ಅಂತಾನೆ ಮಾತಾಡ್ತಾರೆ. ನಮ್ಮ ಹೊಟ್ಟೆಯವರು ಹಳ್ಳಿ ಕಟ್ಟೆತಾವೆಲ್ಲ ಕುತ್ಕೊಂಡಾಗ ನ್ಯಾಯ ಸಭೆಯಲ್ಲಿ ಮಾತಾಡೋರಂತೆ ಜನಗಳು. ನ್ಯಾಯ ಸಭೆಯಲ್ಲಿ ಅಯ್ಯೋ ಬಡ್ಡಿಯಕ್ಳಿಗೆ ಏನಿದ್ರೆ ಏನು ಪ್ರಯೋಜನ? ಮನೇಲಿ ಆಡೋಕೊಂದು ಮಗನೇ ಇಲ್ಲ. ಅವ್ರ ತಾವು ಏನಿರ್ತಾನೆ ಏನು ಪ್ರಯೋಜನ? ಯಾವ್ದು ಪ್ರಯೋಜನ ಅದು? ಹಂಗೆ ಹಿಂಗೆ ಅಂತವ ಬಾಯಿ ಬಂದಂಗೆ ಮಾತಾಡೋರಂತೆ ಕನ್ಕಂಗಾಗ. ನಿಜಕ್ಕೂ ಏನು ಅನ್ಬೇಕು ಹೇಳು? ಮತ್ತೆ ಬೇಜಾರಾಯ್ಕಿಲ್ವ ನಮ್ಮ ಹೊಟ್ಟೆಯವ್ರಿಗೆ? ಅವತ್ತು ಬಂದ್ಬಿಟ್ಟು ಕುತ್ಕೊಂಡು ಒತ್ತೆ ಬಿಟ್ರು. ಇಲ್ಲ ಹಿಂಗೆ ಅಂತಾರಲ್ಲ ನಮ್ಮನ್ನ. ಇಷ್ಟೊಂದು ಬದುಕುಬೇಡ ಸಂಪಾದನೆ ಮಾಡಿ ಯಾತಕ್ಕೆ ಪ್ರಯೋಜನ ಕೊತ್ತಲೆ ಹಿಂಗೆ ಆಯ್ತಲ್ಲ ನಮ್ಮ ಜೀವನ ಅನ್ಕೊಂಡು ಏನು ಕಣ್ಣೀರು ಹಾಕತ್ತಾರೆ, ಕಣ್ಣೀರು ಬಟ್ಟಾಡ್ತಾರೆ ನಮ್ಮ ಹೊಟ್ಟೆಯವರು. ಜ್ಞಾನ ಬೇಡ್ಬೇಕಾ? ಜ್ಞಾನ ಬೇಡವಾ? ನಾವು ಬಂದಿದ್ನಲ್ಲ ಅಂದ್ಬಿಟ್ಟು ಕೇಳಿದೆ ನೀನು ಪೂರ್ತಿ ಹೇಳೋದನ್ನ ಕೇಳಿಯಕ್ಕ ಹೇಳ್ಕೊಟ್ಟನು. ಅದಕ್ಕೆ ನಾವು 2 ದಿವಸ ಏನು ಮಾತಾಡಿಲ್ಲ ಕನಕ. ಏನು ಮಾತಾಡೋದೇ ಬೇಡ. ಬಂದಾಗೆಲ್ಲ ಬರೀ ನೀವು ಕಿರಿ ತೆಗಿತಿದ್ದೀರಿ ಅದಕ್ಕೆ ಬರೋಕಿಲ್ಲ ಅಂತ ಅಂತಾನಲ್ಲ ಅಂದ್ಬಿಟ್ಟು ನಾವು ದೇವ್ರನೆವು ಏನು ಗಣ್ಣು ಇಡ್ತೀವಿ ಅಡ್ಡಿ ತೊಟ್ಟಿ ಮ್ಯಾಕು ಏನಿಲ್ಲ. ನಾವು ಸುಮ್ಮನೆ ಆಗ್ಬಿಟ್ಟು ಏನಾದ್ರು ನೋಡೋದು ಅನ್ಕೊಂಡು ಅವರು ಉಸಿರು ಎತ್ತಲಿಲ್ಲ. ಉಣ್ಕೊಳ್ಳೋದು ತಿನ್ಕೊಳ್ಳೋದು ಹೋಗಿ ಕದಾಕೊಂಡು ರೂಮ ಮನೆ ಕಳೋದು. ಇದನ್ನೇ ಮಾಡಿದ್ರು 3 ದಿವಸ 4 ದಿವಸ ರಜೆ ಇತ್ತು ಅನ್ಕೊಂಡು ಬಂದವರು ಬರೀ ಇದನ್ನೇ ಮಾಡೋದಕ್ಕೆ. ಒಂದು ಎದ್ದು ಒಂಚೂರು ಒಲೆ ಕಸದ, ಒಂಚೂರು ನಾಷ್ಟಕ್ಕೆ ಮಾಡೋದ, ಒಂಚೂರು ಊಟಕ್ಕೆ ಮಾಡೋದನ್ನೋದು ಇರ್ಬೇಕು ತಾನೆ. ಅಪ್ರೂಪಕ್ಕೆ ಬರ್ತಾರೆ. ಅಪ್ರೂಪಕ್ಕೆ ಬಂದಾಗಾರೆ ಇವರು ಅಷ್ಟೋ ಇಷ್ಟೋ ಕೆಲಸ ಮಾಡಿದ್ರೆ ಹೆಂಗೆ? ನಾನು ಅದಕ್ಕೂ ತಲೆಗೆಡ್ಸ್ಕೊಂಡಿಲ್ಲ. ನಮ್ಮ ಹೊಟ್ಟೆಯವರು ಒಲೆ ಬಿಡು ಏನು ಮಾತಾಡಕ್ಕೆ ಹೋಗ್ಬೇಡ ಬೋರೈಕೆ ಅಲ್ಲ ಅವಳು. ಇನ್ನು ಏನಾರು ಒಂದು ಮಾತಾಡಿದ್ರೆ ಸಾಕು. ಇಲ್ಲೇ ಅಪ್ಪನ ಮನೆ ಹತ್ರದಲ್ಲ ಅಂತ ಗುಡ್ಕೊಂಡು ಹೋಗ್ತಾಳೆ. ಮಾತಾಡನೇ ಬೇಡ, ಏನು ಉಸುರನ್ನೇ ಬಿಡಬೇಡ ನೀನು. ಆದರೆ ಮಾಡು ಆದ್ಮೇಲೆ ಸುಮ್ಮನಿರು ಅಂತ ಅಂದರು. ಅದಕ್ಕೆ ಆಯಿತು ಬಿಡು ಮರೆ, ನನಗೇನು ಏನು ಮುತ್ತಿಗೆ ಆಗಿಲ್ಲ. ನಾನು ಅವಳು ಮಾಡ್ಕೊಡೋ ಸಿಕ್ಕಿಲ್ಲ, ನಾನು ಮಾಡ್ತೀನಿ ಅಂದ್ಬಿಟ್ಟು ಚಿಕನ್ ತರಿಸ್ದೆ. ಎಷ್ಟು 2 kg ಚಿಕನ್ ತರಿಸ್ದೆ. 1 kg ಮಟನ್ನು ತರಿಸ್ದೆ. ಅವ್ನು ನನ್ನ ಮಗನಿಗೆ ಆಸೆ. ಅಲ್ಲಿ ಸಿಗೋಕ್ಕಿಲ್ಲ ಕಣಮ್ಮ ಚೆನ್ನಾಗಿರೋ ಮಟನು ಅಂತನಲ್ಲ. ಅಲ್ಲಿ ಮಾಡೋಕ್ಕಿಲ್ವಲ್ಲ ಅವ್ರು ಮಟನ್ ಗಿಟನ. ಅದಕ್ಕೆ ಮಟನ್ನು ತರಿಸಿ ಸಾರು ಮಾಡಿದೆ. 2 kg ಚಿಕನ್ ತರಿಸಿದ್ನಲ್ಲ. 1 kg ಬಿರಿಯಾನಿ ಮಾಡಿದೆ, 1 kg ಕಬಾಬ್ ಮಾಡಿದೆ. ಚೆಂದಾಗಿ ಉಂಡ್ರು ತಿಂದ್ಬಿಟ್ಟಿದ್ರಲ್ಲ ತಾಡು. ಈಗಾರೆ ಒಂದೊಂದು ಮಾತು ಕೇಳೋದ ಅಂದ್ಬಿಟ್ಟು ಅಕ್ಕ ತನಕ ತಿಂದ್ಬಿಟ್ಟು ನಾನು ಸುಳ್ಳು ಹೇಳಕ್ಕಿಲ್ಲ. ಕರೆದು ಬಿಟ್ಟು ಹಿಂಗೆ ಆಡ್ತಾ ಇದೆಯಲ್ಲೋ ಯಾಕ್ರಲ್ಲ ಹಿಂಗೆ ಆಡ್ತಾ ಇದ್ದೀರಿ? ಇಲ್ಲ ಹಾಸ್ಪಿಟ್ಲ್ಗಾರೆ ಬಂದು ನೀವು ಒಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದ ಅಂತಾನು ಅನ್ನಕ್ಕಿಲ್ಲ. ನಾವು ಕರ್ಕೊಂಡು ಹೋಗ್ತೀವಿ ತಾನೆ. ನಾವು ಕರ್ಕೊಂಡು ಹೋಗ್ತಾಗ ಬರ್ತೀನಿ ಅಂತಲೂ ಬರೋಕ್ಕಿಲ್ಲ ನೀವು. ಇಲ್ಲ ನೀವಾರ ತೋರಿಸ್ಕೊಂಡಿರೋದ ರಿಪೋರ್ಟ ಹಿಂಗಾಗದೆ ಹಂಗಾಗದೆ ಅಂತ ಏನಾದ್ರು ಒಂದು ರಿಪೋರ್ಟ್ನು ತೋರ್ಲಿಲ್ಲ ನೀವು. ಹಿಂಗೆ ಆಡ್ತಾ ಕುಂತಿದ್ದೀರಿ ಹೆಂಗ್ಲ? ಏನು ಎಂತು ಅಂತಾನೆ ಯಾರೇ ನೀವು ಒಂಚೂರು ಜವಾಬ್ದಾರಿ ಇಲ್ದಂಗೆ ಆಡ್ತೀರಿ ಅಲ್ಲ. ನಮಗೂ ಓದ್ತಾಗ ಬಂತ ಕೆಲವು ಜನಗಳು ಏನು ಜೀವ ತೆಗಿತಾರೆ ನಮ್ಮನ್ನ. ಎಲ್ಲ ಮಕ್ಳುಗಳು ಎಷ್ಟು ನಿಮ್ಮ ಮಗನ ಮಕ್ಕಳು ಅಂತವ ಬಾಯಿ ಬಂದಂಗೆ ಕೇಳ್ತಾರೆ. ನಾವು ಏನಂತ ಉತ್ತರ ಕೊಡೋದ್ಲ? ನಾವು ಹಿಂಗೆ ಹೊಟ್ಟೆ ಉರಿಸ್ತಿರಲ್ಲ ಅಂತ ಕೇಳ್ದೆ ಕನಕ. ತಪ್ಪ ಕನಕ? ಅಷ್ಟೊಂದಿತ್ತು ತಪ್ಪ? ಅದ್ರಲ್ಲೇನು ತಪ್ಪು? ಸರಿ ಬಿಡು, ಅದು ತಪ್ಪು ಅನ್ನಕ್ಕದ. ಸರಿ ಕನಾಕು ಆಗ ಆಗಿನ್ನೇನು ಅಷ್ಟಕ್ಕೆ ಏನತ್ತಾಗಿ ಒದ್ರಾಡ್ಕೊಂಡು ಗಣ್ಣು ಇರ್ತು ಇಬ್ರು ಓವರ್ ಆಕ್ಟಿಂಗ್ ಮಾಡ್ಕೊಂಡು ನಾವು ಇರೋಕ್ಕೆಲ್ಲ ನಾವು ಹೋಯ್ತೀವಿ ಅನ್ಕೊಂಡು ಗೊಸ ನೋಡ್ತೇ ಹೋದ್ರು. ಹಿಂಗೆ ಆದರೆ ಹೆಂಗೆ ಮಾಡನೆ ಗಂಗಕ್ಕ? ಇನ್ನು ಒಬ್ಬ ಮಗಳೋ ಇದ್ದು ಬಿಟ್ಟಿದ್ರು ದೇವ್ರನ್ಗೂ ಹಿಂಗಂತಳೆ ಅಂತ ಬೇಜಾರು ಪಡ್ಕೋಬೇಡ. ಸತ್ಕೂಟ ಅನ್ಕೊಬೇಡ ನೀ ನನ್ನ ಮಗನ ಸತ್ತೋದ ಅಂತ ಅನ್ಕೊಬೇಡನು. ಇರೋದೇ ಒಬ್ಬ ಮಗ, ಒಂದು ಕಣ್ಣು ಒಬ್ಬ ಮಗ. ನಮ್ಮನ್ನ ತೊಡಗಲ್ ಮುಂಡೆ ಕಟ್ಕೊಂಡು ಇವತ್ತು ನಮ್ಮ ಮನೆನೇ ಹಾಳು ಮಾಡ್ಬಿಟ್ಟು ತೇರಿಸ್ಬಿಟ್ನಲ್ಲ. ಬಡ್ಕೊಂಡೆ ಬೇಡಕ್ಕಲ್ಲ ಬೇಡ. ರವು ಸರಿಲ್ಲ. ರವ್ವ ಮದುವೆ ಆದ್ಮೇಲೆ ಓಡೋದಳು ಅವಳು ಮಗಳು ಇನ್ನೇ ಬುದ್ಧಿ ಕಲ್ತಾಳೆ. ನೀನು ಲವ್ ಪವು ಅನ್ಕೊಂಡು ಹೋಗಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ನೀನು ಅಂತ ಬಡ್ಕೊಂಡು ಸಾಕಾಯ್ತು. ನನ್ನ ಮಾತ ಕೇಳಲಿಲ್ಲ. ನನ್ನ ಮಗ ಕುಣ್ಕೊಂಡು ಆದ. ಇವತ್ತು ನನ್ನ ಮನೆ ಕತ್ಲೆ ಮಾಡ್ಬಿಟ್ರಲ್ಲ ಗಂಗಕ್ಕ. ಹೇಳ್ತೀಯ ಎಲ್ಲ ಸೇರ್ಕೊಂಡು ಅವ್ರ ಮನೇಲಿ ಇದೇ ಕೆಲಸ ಆಗಿದ್ದು ಸುಮ್ಮನಾಗ್ರಕ್ಕ. ಹಿಂಗಮ್ಮ ಸುಮ್ಮನಾಗಳ ಹೇಳು ನೀನೇ. ಉಂಕನವ ಅವಳಾರ ಹೊಸ ಸುಮ್ಮನಾಗಕ್ಕೆ ಹೊಸ ಜನ ಸುಮ್ಮನಾಯ್ತಿದ್ಲ. ಆಗ ಹೊಂಟೋದ್ರು. ನಾವು ನೋಡ್ದೋ ಎಷ್ಟು ದಿವಸ ಅಂತ ಸುಮ್ಮನಾಗವ. ಗೋವಿಂದನ್ಗೂ ಫೋನ್ ಮಾಡ್ದೋ. ನಾನು ನಡ್ರಿ ಹೋಗೋದ ಅವ್ರ ಮನೆಗೆ ಹೋಗ್ಬಿಟ್ಟು ಅದೇನು ಕೇಳ್ಕೊಂಡು ಮಾತಾಡ್ಕೊ ಬರೋದ ಅಂತ ಅಂದೆ. ನಾವು ಹೊಟ್ಟೆರು ಬೇಡ ಅಲ್ಲಿಗೆ ಯಾಕೆ ಹೋಗೋದು ಅವ್ರ ಮನೆ ಮಕ್ಳಿಗೆ, ಅವ್ರನ್ನ ಇಲ್ಲಿ ಕರ್ಸೋದು ಸುಮ್ಮನಿರು ಅಂದ್ಬಿಟ್ಟು
ಆಗ ಫೋನ್ ಮಾಡಿದ್ರು, ಬನ್ನಿ ಇಲ್ಲಿ ಒಂಚೂರು ಮನೆ ತಕ್ಕಿ ಅಂತವ. ಆ ಗಂಡು ಹೆಡ್ತಿ ಇಬ್ರು ಬಂದರು, ಕೂತ್ಕೊಂಡ್ರು, ಮಾತಾಡಿದ್ರು. ಆಗ ಈ ಥರ ಹಿಂಗೆ ಈಗ ಇಲ್ಲ ನೀವು ಒಪ್ಸ್ಬಿಟ್ಟು ನಿಮ್ಮ ಮಳಿ ಮೈನ್ಗೆ ಇನ್ನೊಂದು ಮದುವೆ ಮಾಡೋರು, ಇಲ್ಲ ನಿಮ್ಮ ಮಗಳಿಗೆ ಎಲ್ಲಿ ಕರ್ಕೊಂಡು ಹೋದಿರೋ ನಾವು ಬೇಕಾದ್ರೆ ದುಡ್ಡು ಹಾಕ್ತೀವಿ, ಅದು ಎಲ್ಲಿ ಕರ್ಕೊಂಡು ಹೋದಿರೋ ಎಲ್ಲಿ ತೋರಿಸಿರೋ ನಿಮ್ಮ ಮಗಳನ್ನ ತೋರಿಸ್ಬಿಟ್ಟು ಒಂದು ಮಗಿನ ಆಗಂಗೆ ನಮಗೆ ನೀವು ದಾರಿ ಮಾಡ್ಕೊಡ್ನೇಬೇಕು. ನೀವು ಬೇಜಾರು ಮಾಡ್ಕೋಬೇಡಿ, ನಮಗೂ ಹಿಂಗೆ ಓದೋರು ಬಂದವ್ರು ಹಿಂಗೆ ಮಾತಾಡ್ತಾರೆ ಮಾಡ್ತಾರೆ ಅಂತ ಕೂತ್ಕೊಂಡು ಮಾತಾಡ್ದಕ್ಕನ್ಗಂಗಕ್ಕ. ಇನ್ನೇನು ಮಾಡಿ ಹೇಳು, ತಪ್ಪಾಗಿರ್ಬೇಕಾದ್ರೆ ಉಗಿಸ್ಕೊತೀನಿ. ನಮ್ಮನ್ನ ಹಿಂಗೆ ಹೊಟ್ಟೆ ಉರಿಸ್ತಾವ್ರಲ್ಲ, ಹಿಂಗೆ ಇಟ್ಟರ್ಸ್ ಪಟರ್ಸೋ ಥರದಲ್ಲಿ ಹಿಂಗೆ ಆಡ್ತಾವ್ರಲ್ಲ ಸರಿಯಾ? ಈ ಆಡ್ತಕ್ಕ ಸಂಪಾದನೆ, ಇವ್ರ ಸಂಪಾದನೆ ಯಾರಿಗೆ ಬೇಕು? ನಮ್ಮ ಮನೆ ಮಾಡಿರೋ ಸಂಪಾದನೆ ಯಾರಿಗೆ? ಎಷ್ಟು ಸಂಪಾದನೆ ಮಾಡಿ ಮುಡ್ಗಿದವಕ್ಕ ನಾವು. ನನ್ನ ಗಂಡ ಹಗಲು ರಾತ್ರಿ ದುಡ್ದು ನನ್ನ ಮಗ ಒಬ್ಬ ಮಗ ಚೆನ್ನಾಗಿರ್ಲಿ ಅನ್ಕೊಂಡು ಅಷ್ಟು ಮಾಡಿದ್ರೆ ಇವತ್ತು ಈ ಥರ ಆಯ್ತದಲ್ಲ. ಹೋಗೋಗಳನ್ನ ಕಟ್ಕೊಬಿಟ್ಟು ತಂಗೆ ಓದ್ಲಿ ಅಂದ್ಬಿಟ್ಟು ತಂಗೆ ಬೆಳೆಸ್ಬೇಕು ಓದಿಸ್ಬೇಕು ಅನ್ಕೊಂಡು ಇವಳು ಮಾತ್ರೆ ಗೀತ್ರ ತಗೊಬಿಟ್ಟವಳೆ ಮೊದ್ಲು. ಈಗ ಅದು ಹಾಕೊಂಡು ಜಡಿತದೆ, ಈಗ ಮಕ್ಳೈತಿಯಲ್ಲ ಅವಳಿಗೆ. ಅಷ್ಟೇ ನಡೆದಿರೋ ಕತೆ ಏನು ಅಂದರೆ ಚಿನ್ನನು ಓದಿಸ್ಬೇಕು, ನಾನು ಅವಳ ನಿಗಾವಣೆ ನೋಡ್ಕೋಬೇಕು ಅನ್ಕೊಂಡು ಇವಳು ಮಾತ್ರೆ ಗೀತ್ರ ತಗೊಬಿಟ್ಟವಳೆ, ಈಗಲೇ ಮಕ್ಳಿಗೆ ಬೇಡ ಅಂತ. ಅದು ಈಗ ತೋರ್ತದೆ, ಅಷ್ಟೇ ನಡೆದಿರೋ ಘಟನೆ. ಇನ್ನೇನು ಒಟ್ಟಿನಲ್ಲಿ ಅವ್ರಿಗೋಸ್ಕರವ ಆ ಚಿನ್ನನ್ಗೋಸ್ಕರ ಇವತ್ತು ನಮ್ಮನೆ ಕತ್ಲೆ ಮಾಡ್ಕೋಬೇಕಾಗತ್ತೆ. ಅಲ್ಲ ಕನ್ಗಂಗಕ್ಕ, ಈ ನನ್ನ ಮಗ ಒಬ್ಬ ಸರಿಯಾಗಿದ್ದರೆ ಏನಾರು ಮಾಡ್ಬೋದಾಗಿತ್ತು. ಇನ್ನೊಂದೇ ಮದುವೆ ಮಾಡವು ನಾವು, ಆಗ್ಲ ಮಗ ಅಂತವ ಏನಾರು ಮಾಡ್ತೀವಿ, ಎಲ್ಲಾರು ಕತೆ ಮಾಡ್ತೀವಿ, ಎಲ್ಲಾರು ಹುಡುಕ್ ಮಾಡದ. ಈ ನನ್ನ ಮಗನೇ ಮನ್ಸು ಕೊಡಕಿಲ್ಲ, ಅವ್ಳಿಗೊಂದು ಮಾತನ್ನ ಬಿಡಕಿಲ್ಲ ಕನಕ. ಇವನು ಏನು ಅಮೃಕತ ನಮಗೆ ಜಗಳಕ್ಕೆ ಬರ್ತಾರೆ ಮರು ಅಂತವ. ಹಿಂಗಾದ್ರೆ ಹೆಂಗ್ ಮಾಡೋದು? ಹಂಗೆ ಅನ್ಬೇಕಾಯ್ತು. ಇನ್ನು 16 ಜನ ಮಕ್ಳು ಎತ್ಕೊಂಡು ಕೂತಿದ್ದಾವಪ್ಪ, ಇರೋದೇ ನೀನು ಒಬ್ಬ, ಬೋಯ್ಲಿ ಆಡ್ಲಿ ಇರೋದೇ ನೀನು ಒಬ್ಬ ಅಲ್ವಾ. ನಾವು ಇನ್ನೇನು ಮಾಡವ, ನೀನು ಬೋದ್ರು ಆಡಿದ್ರು ನೀನೇ ನಮಗೆ ಬೇಕು ಅಂತ ಅನ್ಬೇಕಾಗಿತ್ತು ನೀನು. ಅಯ್ಯೋ ಆ ಒಂದು ಮಾತು ಬಿಡ್ರಿ ಸರ್, ಪಾಪತಿ ಚಂದ ಜಾಸ್ತಿ ಕಳ್ತೀನಿ. ಅದಕ್ಕೆ ಇರ್ತಿ ಕರ್ಕೊಂಡು ಗೊಸನು ಓದಿ ಹೋಗ್ಲಿ ಬಿಡು. ಇನ್ನೇನು ಮಾಡಂಗಿದ್ದದು ನಾವು. ಅದಕ್ಕೆ ಅವ್ರಿಬ್ರು ಕರೆಸಿ ಹೇಳಿವಿ, ನಾವು ಮಾತಾಡ್ತೀವಿ, ನಾವು ಅದೇನೋ ರಿಪೋರ್ಟ್ ಪತ್ತೆ ಮಾಡ್ತೀವಿ ಅಂತ ಅಂದವ್ರೆ. ಅದೇನು ಪತ್ತೆ ಮಾಡೋರು ಇಲ್ವೋ ಅದೇನು ಯಾರು ಗೊತ್ತು. ನಿಗಾವಣೆನೇ ಇಲ್ಲ, ಅವ್ರಿಗಂತೂ ಜವಾಬ್ದಾರಿನೇ ಇಲ್ಲ ಒಂಚೂರುವೆ. ಜವಾಬ್ದಾರಿ ಇವ್ರೆ ಮಗಳು ಬುದ್ಧಿ ಹೇಳಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸರಿ ಮಾಡ್ತಿರ್ತಿಲ್ವಾ? ನಮ್ಮ ಮನೆ ಕತ್ಲೆ ಮಾಡ್ಬೇಕಾಗಿತ್ತ ಇವರು. ಅದೆಷ್ಟು ದಿವಸ ಕಾಯ್ಕೊಂಡು ಕೂತಿವ್ರು ನಮ್ಮನ್ನ ಹಿಂಗೆ ಹೊಟ್ಟೆ ಉಸ್ಬೇಕು ಅಂದ್ಬಿಟ್ಟು ಗಂಗಕ್ಕ. ಹೇಳು ನೀನೇ, ಏನು ನಾವೇ ಸರಿಯಾಕ? ಅಯ್ಯೋ ತಾಯಿ, ನನ್ನ ಮಾತ ಕೇಳು, ನಾನು ಅದಕ್ಕೆ ತಾನೆ ನನ್ನ ಅಕ್ಕ ಅಂತಾರು ನಾನು ಅವ್ರ ಮನೆಗೆ ಹೋಗಿಲ್ಲ. ಅವ್ರ ಮನೆ ಜನವೇ ಒಂಥರ ವಿಚಿತ್ರ. ಹೋದ್ರ ನಾನು ಹೇಳ್ಬೋದಲ್ಲ, ನಿಂಗಮ್ಮ ಊರು ಪುರಾಣ ಎಲ್ಲ ನೋಡಿತಾಳೆ, ಬಂದು ಕೂತ್ಕೊಂಡ ಮನೇಲಿ ಹೊಸಿಮ್ಮ ತಳಲ್ಲ ಮತ್ತೆ ಕೊಟ್ಟೆ, ಆ ಕಂಬ್ಲಿ ಕೊಟ್ಟೆ ಮತ್ತೆ ಕೊಟ್ಟೆ. ನಾನು ಹತ್ರಕ್ಕೆ ಸೇರ್ಸ್ಕೊಳಕಿಲ್ಲ ಅವ್ರು ಯಾರನ್ನೂ. ನೀನು ಕಂಡಿದ್ದೀಯ ನಮ್ಮ ಅಕ್ಕ ಅಂತನಾರು ಅವಳು ಮನೆ ಒಳಗೆ ಸೇರ್ಸ್ಕೊಂಡ, ನಾನು ಅವಳನ್ನ ಸೇರ್ಸ್ಕೊಳಕ್ಕೆ ನಾನು ಯಾಕೆ ಬೇಕು ಅವರೆಲ್ಲವ ನಮಗೆ? ಏನು ಇಟ್ಟು ಬತ್ತಿತ್ತು ಬಟ್ಟಕ್ಕೆ ಬತ್ತಿತ್ತು, ಅವಳು ಬದುಕ್ರೆ ಅವಳಿಗೆ ಹೆಚ್ಚು ನನಗೆ ಕೊಡ್ತಿದ್ಲ. ನಾನು ಅದಕ್ಕೆ ಕಣವ ಅವ್ರು ಸಾವಾಸವೇ ಬೇಡ ಅಂತ ಬಿಟ್ಟು ಹಾಕಿರೋದು ನಾನು. ಸರಿ ಇಲ್ಲ ಅವರು. ಈಗ ಅವರ ಕೈಲೇ ಅದೇ, ಅವರೇ ಹೇಳ್ಬೋದು ಹಿಂಗೆ ನಡೀರಿ ಹಾಸ್ಪಿಟ್ಲಿಗೆ, ಯಾಕಂಗೆ ರಿಪೋರ್ಟ್ಗಳು ಔಸ್ ಮಾಡ್ಕೊಂಥದ್ದು ಏನಿದದು, ಅದೇನು ಸಮಸ್ಯೆ ಇದೆ ನಾವು ತೋರಿಸ್ತೀವಿ ನಡೀರಿ ಅಂದ್ಕೊಂಡು ದಬ್ಬಾಯಿಸಿ ಬುದ್ಧಿ ಹೇಳೋಷ್ಟು ಇರೋಕ್ಕಿಲ್ವಾ? ಅಯ್ಯ ಬಾ, ಹಾಸ್ಪಿಟ್ಲ್ ಖರ್ಚು ಮಾಡ್ಬೇಕಾಯ್ತದೆ ಅಂತಂಗೆ ಆಡ್ತವ್ರೇಕಂತೆ ಅವರು. ನೀನು ಕೊಟ್ಟೆ ಮುಚ್ಕೊಂಡೇನು ಆಡ್ಲಿ ಬಕ್ಕ, ಎಷ್ಟು ದಿವಸ ಗಂಟೆ ಆಡೋರು. ನಾನು ಏನು ಅಂತ ತೋರಿಸ್ತೀನಿ, ಸದ್ಯದಲ್ಲಿ ತೋರಿಸ್ತೀನಿ ನೋಡ್ಕೊಂಡು ಏನು ಅಂತ ನನ್ನ ಮಗನಿಗೆ. ನನ್ನ ಮಗ ಒಬ್ಬ ಸರಿಯಾಗಿದ್ದಾರೆ ಯಾಕೆ ಕತೆನೇ ಬೇರೆ ಆಯ್ತಿತ್ತು. ಆದ್ರೆ ಏನು ಮಾಡಿಯೇ ನನ್ನ ಮಗನೇ ಸರಿಯಿಲ್ಲ, ಏನು ಸೀಮ್ಗಿಲ್ದು ಎತ್ತಿ ಕಟ್ಕೊಂಡು ಅನ್ಕೊಂಡು ಒಲೆ ಕಳ್ಕೊತಾನೆ. ಇನ್ನೇನು ಮಾಡಿಯೇ ನಾನು? ನಾವೇನು ಮಾಡಂಗಿದ್ದು ಕಂಡೋರ್ನ ನಾವು ಏನು ಮಾತಾಡಂಗಿದ್ದಕ್ಕ ನಮ್ಮ ಮಟ್ಟವೇ ಸರಿ ಇಲ್ವಲ್ಲ. ಅಯ್ಯೋ ನಿನ್ನ ಮಗನ ಹುಸಿ ಬಸ್ತಾರೆ ಇಟ್ಕೊ ನೀನು ಅವಳಿನ ಗುಟೆ ಬಾಲ ಕಚ್ಕೊಂತಿರ್ತಾನೆ, ಹುಸಿ ಬಸ್ತಾರೆ ಇಟ್ಕೊಳ್ಳೋದು ಕಲಿ. ಅಯ್ಯೋ ನಾನು ಮಾತಾಡ್ತಾ ಕೂತ್ಕೊಂಡೆ. ಬತ್ತಿನ ತಡವಲ್ಲಿ ಜರ ಹೆಬ್ಬೆಟ್ಟು ಕೊಡಬೇಕು ಅಕ್ಕಿಗೆ, ನಾನು ಹೆಬ್ಬೆಟ್ಟನೆ ಕೊಟ್ಟಿಲ್ಲ. ಉಳ್ಕೋತ ನಮ್ಮ ಅವ್ವ ನಮ್ಮ ಅಪ್ಪೆಲ್ಲ ಹಿಂಸೆ ಮಾಡಿದ್ರು, ಬರಂಗೆ ಐತಿತ್ತಿಲ್ಲ. ಅಕ್ಕಿ ಹೆಬ್ಬೆಟ್ಟು ಕೊಡ್ತಾವ್ರೆ ಅಂದ್ರಲ್ಲ ಅಂತಂಗೆ ಬಂದೆ. ಬತ್ತಿನ ತಾಡು ಮಾತಾಡ್ತಾ ಕೂತ್ಕೊಬಿಟ್ಟೆ, ಒಂಚೂರು ಹೆಬ್ಬೆಟ್ಟು ಕೊಟ್ಬಿಟ್ಟು. ಸರಿ ಕನಕ ಆಯಿತು, ಹೋಗು. ಒಂಚೂರು ಕಾಪಿನಾರು ಕುಡ್ಕೊಂಡು ಹೋಗ್ಬೋದಾಯ್ತಲ್ಲ ಗಂಗಕ್ಕ? ಇಲ್ಲಕ್ಕ ಸುಮ್ಕಿರವ, ಬತ್ತೀನಿ, ಸುಮ್ಕಿರು ಬೇಡಕ್ಕಂತೆ. ಬತ್ತೀನಿ, ಹೋಗಕ್ಕ ಕೊಡೋಗು ಹೆಬ್ಬೆಟ್ಟ. ಏನು ಕಿವ್ ನಿಂತಿರ್ತಾರೆ ಜನಗಳು. ಆಮೇಲೆ ಬತ್ತೀನಿ ಮನೆ ತಕ್ಕೆ. ಬಕ್ಕ ಏನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.